ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 15/5/2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ. ಇಲ್ಲಿ ನೋಡಿ ಸ್ನೇಹಿತರೆ, 15 ಮೇ 2025 ಯಾವುದೇ ರೀತಿಯಾಗಿ ಗೋಲ್ಡ್ ಫೋರಾನ್ ಅಲ್ಲ, ಇದು ನೋಟಿಸ್ ಆಗಿರತ್ತೆ. ಅದರ ಪ್ರಕಾರ ತಿಳಿಸ್ಕೊಡ್ತಾ ಇರೋದು ಹೊಸ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಹೇಗೆ ಅಪ್ಲೈ ಮಾಡಬೇಕು, ಅದೇ ರೀತಿಯಾಗಿ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಏಜ್ ಲಿಮಿಟ್ ಎಷ್ಟಾಗಿರಬೇಕು ಮತ್ತು ವಿದ್ಯಾರ್ಹತೆ ಏನಾಗಿರಬೇಕು, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತು ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಆದಷ್ಟು ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪೊಲೀಸ್ ಇಲಾಖೆ ಆಗಿರತ್ತೆ, ತುಂಬಾ ಜನ ಕಾಯ್ತಾ ಇದ್ದಾರೆ. ಇಂಥ ಒಂದು ಪೊಲೀಸ್ ಇಲಾಖೆ ಸೇವೆ ಮಾಡ್ಬೇಕಂತ ತುಂಬಾ ಜನ ಕನಸಿರತ್ತೆ. ಕೆಲವು ಜನ ಈ ಒಂದು ಇಲಾಖೆಯಲ್ಲಿ ಹೋಗಿ ಹಣವನ್ನ ಲೂಟಿ ಮಾಡ್ಬೇಕಂತ ಕನಸಿರತ್ತೆ. ಇನ್ನು ಕೆಲವು ಜನರಿಗೆ ನಾನು ಕೂಡ ಒಂದು ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇ ರೌಡಿ ಜಮಾನ ನಿಲ್ಲಿಸ್ಬೇಕಂತ ಕೆಲವು ಜನ ಕನಸಿರತ್ತೆ. ಒಬ್ಬೊಬ್ಬರದ್ದು ಒಂದೊಂದು ಕನಸು. ನೋಡಿ, ನಿಮ್ದು ಕನಸು ಯಾವ್ದಾದ್ರು ಆಗಲಿ, ಒಟ್ಟಾರೆ ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಿ ಅರ್ಜಿ ಪ್ರಾರಂಭ ಆಗಿರತ್ತೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ಕೊನೆತನಕ ನೋಡಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತಾನೆ. ಇಲ್ಲಿ ಕಾಣಿಸ್ತಾ ಇರಬಹುದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 15/5/2025. ಇದು ಪೊಲೀಸ್ ಆಯುಕ್ತರು ಕಚೇರಿ, ಬೆಂಗಳೂರು ನಗರ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ, ಇದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಈ ಒಂದು ನೋಟಿಫಿಕೇಶನ್ ನಿಮಗೆ ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿದ್ದೇನೆ, ದಯವಿಟ್ಟು ಅಲ್ಲಿ ಹೋಗಿ ನೀವು ಚೆಕ್ ಅನ್ನು ಮಾಡ್ಕೋಬಹುದು. ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಸರ್ ನಮ್ಗೆ ಈ ರೀತಿಯಾಗಿ ಪೊಲೀಸ್ದು ನೋಟಿಸ್ ಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ತಿಳಿಸ್ಕೊಡಿ ಅಂದ್ರೆ ನಾನು ಲಿಂಕ್ ಅನ್ನು ಹಾಕ್ತೇನೆ. ಆ ಒಂದು ಲಿಂಕ್ ಮೂಲಕವಾಗಿ ಚೆಕ್ ಮಾಡ್ಕೋಬಹುದು. ಬನ್ನಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಪೊಲೀಸ್ ಇಲಾಖೆಯ ತಾಂತ್ರಿಕ ಹುದ್ದೆಗಳಿಗೆ ನೇಮಕಾತಿ ಪ್ರಕಟಣೆ ಆಗಿರತ್ತೆ. ಈ ಒಂದು ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕರೆದಿರುವಂತದ್ದು. ಈ ಒಂದು ತಾಂತ್ರಿಕ ಹುದ್ದೆಗಳಲ್ಲಿ ಏನೇನು ಪೋಸ್ಟ್ ಇದಾವ ಅಂದ್ರೆ, ಇಲ್ಲಿ ಮೊದಲನೇದಾಗಿ ಸೈಬರ್ ಸೆಕ್ಯೂರಿಟಿ ಅನಾಲಿಟಿಕ್ಸ್ ಈ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಎರಡನೇದಾಗಿ ಡಿಜಿಟಲ್ ಫಾರೆನ್ಸಿಕ್ಸ್ ಅನಾಲಿಟಿಕ್ಸ್ ಅಂತೇಳಿ, ಇದರಲ್ಲಿ ಯಾವ್ದಾದ್ರು ಒಂದು ಅರ್ಜಿ ಸಲ್ಲಿಸೆ. ಮೊದಲನೇದಾಗಿ 8 ಪೋಸ್ಟ್, ಎರಡನೇದಾಗಿ 8 ಪೋಸ್ಟ್, ಟೋಟಲ್ ಆಗಿ 16 ಪೋಸ್ಟ್ ಖಾಲಿ ಇರತ್ತೆ. ಪ್ರತಿಯೊಬ್ರು ಅರ್ಜಿ ಸಲ್ಲಿಸಬೇಕು. ಹೇಗಂದ್ರೆ ಇದು ಅರ್ಜಿ ಸಲ್ಲಿಸುವಂತ ಪ್ರಾರಂಭ ದಿನಾಂಕ 20/5/2025 ಬರೀ ನಿಮಗೆ 2 ರಿಂದ 3 ದಿನ ಆಗಿದೆ. ಅದ್ರ ಬಳಿಕ ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 31/5/2025. ಈ ಒಂದು ದಿನಾಂಕ ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಪ್ರತಿಯೊಬ್ರು ಹೇಳ್ತಾ ಇರೋದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಅಥವಾ ಆಫ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಸಾಯಂಕಾಲ 5 ಗಂಟೆ ಅಂದ್ರೆ 31ನೇ ತಾರೀಕು ಮೇ 31ನೇ ತಾರೀಕೊಳಗಾಗಿ ಅಪ್ಲೈ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನೋಡಿ. ಮೇಲ್ಕಂಡ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಪೊಲೀಸ್ ಇಲಾಖೆ ಅಂತರ್ಜಾಲದಲ್ಲಿ ಅಂದ್ರೆ www.com KSPKarnataka.gov.in ಅಲ್ಲಿ ಮತ್ತು ಪೊಲೀಸ್ ಆಯುಕ್ತರ ಅಂತರ್ಜಾಲ ಅಂದ್ರೆ www.bcm.gov.in ಗೆ ಭೇಟಿ ನೀಡಿಕೊಂಡು ಪ್ರಕಟಿಸಲಾಗಿರುತ್ತದೆ. ಸದರಿ ವೆಬ್ಸೈಟ್ ಮೂಲಕಾಂತರ ವಿವರಗಳನ್ನ ಪಡೆದುಕೊಂಡು ಅರ್ಜಿಗಳನ್ನ ಕಚೇರಿಗೆ ವಿಳಾಸಕ್ಕೆ ಅರ್ಜಿ ಸಲ್ಲಿಸಬೇಕು. ಎಲ್ಲಿ ಅಂದ್ರೆ ನಂಬರ್ 1 ಈ ಒಂದು ಇನ್ಫ್ರೆಂಡ್ ರಸ್ತೆ, ಪೊಲೀಸ್ ಆಯುಕ್ತರ ಕಚೇರಿ, ಬೆಂಗಳೂರು 560001. ಇದಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿ ಅಥವಾ ಇಲಾಖೆಯ ಇಮೇಲ್ ಮೂಲಕವಾಗಿ ಅಪ್ಲೈ ಮಾಡಬಹುದು. 2 ವೆಬ್ಸೈಟ್ ಕೊಟ್ಟಿದ್ದಾರೆ. ಒಂದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು, ಅಥವಾ ನೀವೇನಾದ್ರೂ ಆನ್ಲೈನ್ ಅರ್ಜಿ ಸಲ್ಲಿಸ್ತಾನಂದ್ರೆ ಇಮೇಲ್ ಮೂಲಕ, ಈ ಒಂದು ಇಮೇಲ್ ID ಮೂಲಕ ಅಪ್ಲೈ ಮಾಡಿ. ಇಮೇಲ್ ಕೂಡ ಕಾಣಿಸ್ತಾ ಇದೆ, ಆ ಒಂದು ಇಮೇಲ್ ID ಮೂಲಕ ಅಪ್ಲೈ ಮಾಡಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ಎಷ್ಟಾಗಿರ್ಬೇಕಂದ್ರೆ, ಈ ಒಂದು ಮಾನದಂಡಗಳ ಪ್ರಕಾರ ತುಂಬಾ ಜನ ಕೇಳ್ತಾರ, ಸರ್ ವಯೋಮಿತಿ ತಿಳಿಸ್ಕೊಡಿ ಇದನ್ನ ಅಂತೇಳಿ. ಇಲ್ಲಿ ಒಂದೊಂದ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇದು ಅಧಿಸೂಚನೆ ಪ್ರಕಟಣೆ ಸಂಪೂರ್ಣ ಡೀಟೇಲ್ಸ್ ಆಗಿರತ್ತೆ. ಇದು ನಿಮ್ಮ ಒಂದು ಬಯೋಮೆಟ್ರಿಕ್ ಏನೇನು ಸಲ್ಲಿಸಬೇಕು, ಇಮೇಲ್ ಮೂಲದಲ್ಲಿ ಏನೇನು ಸಲ್ಲಿಸಬೇಕಂತ ಅದನ್ನ ಕೊಟ್ಟಿದ್ದಾರೆ. ಇಮೇಲ್ ಮೂಲಕ ಸ್ವಲ್ಪ ಮಾಹಿತಿ ನೋಡ್ಕೊಳ್ಳಿ. ಬಯೋಡೇಟಾ ಸಲ್ಲಿಸಬೇಕಾಗತ್ತೆ, ಅಂದ್ರೆ ರೆಸ್ಯೂಮೆ ಸಬ್ಮಿಟ್ ಮಾಡಬೇಕು. ಒಂದು ಬೆಳಿಗ್ಗೆ ಹಾಳೆಯ ಮೇಲೆ ಪಾಸ್ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರ ಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಆಗಿರತ್ತೆ, ಸ್ವಲ್ಪ ನೋಡಿ ಕಡೆ. ಅದರ ಕೆಳಗಡೆ ಸಹಿ ಮಾಡಿರ್ಬೇಕಾಗತ್ತೆ. ಅದ ನಂತರ SSLC ಅಂಕಪಟ್ಟಿಗಳು, ಅದ ನಂತರ ವಿದ್ಯಾರ್ಹತೆ ಪ್ರಮಾಣ ಪತ್ರ ಬೇಕಾಗತ್ತೆ, ಅಂದ್ರೆ ದೃಢೀಕರಣ ಜೆರಾಕ್ಸ್, ಆಧಾರ್ ಕಾರ್ಡ್ ಬೇಕಾಗತ್ತೆ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಇದು ನಿಮ್ಗೆ ID ಪ್ರೂಫ್ ಗಾಗಿ ಕೇಳ್ತಾರೆ. ನಿನ್ನ ಕೆಲಸದ ಅನುಭವ ಪ್ರಮಾಣ ಪತ್ರ,
ಇದು ಕಡ್ಡಾಯವಾಗಿ ಬೇಕು. ಅದರ ಬಳಿಕ ಮೌಲ್ಯಮಾಪನ ಹಾಳೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಭರ್ತಿ ಮಾಡದಂತ ಅಪ್ಲೋಡ್ ಮಾಡಿದಂತ ಈ ಒಂದು ಇಮೇಲ್ಗೆ ಕಳುಹಿಸಬೇಕಾಗತ್ತೆ. ಇದು ಇಮೇಲ್ ಮೂಲಕ ಅರ್ಜಿ ಸಲ್ಲಿಸುವಂತ ಡಾಕ್ಯುಮೆಂಟ್ಸ್ಗಳು. ಇದು ಒಂದು ಕಡೆ ಆದ್ರೆ ಇನ್ನು ಅರ್ಜಿ ಸಲ್ಲಿಸುವಂತ ದಿನಾಂಕ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದರ ಬಳಿಕ ಎಷ್ಟೆಷ್ಟು ಪೋಸ್ಟ್ ಖಾಲಿ ಅದ, ಎಷ್ಟೆಷ್ಟು ಸ್ಯಾಲ್ರಿ ಕೊಡ್ತಾರೆ ನೋಡಿ, ಯಾವುದಕ್ಕೆ ಎಷ್ಟೆಷ್ಟು ಸ್ಯಾಲ್ರಿ. ವಿದ್ಯಾರ್ಥಿ ಸ್ವಲ್ಪ ಗಮನ ಕೊಡಬೇಕು. ಮೊದಲನೇದಾಗಿ ಸೈಬರ್ ಸೆಕ್ಯೂರಿಟಿ ಹುದ್ದೆಗೆ 75,000. ಅದ ನಂತರ ಈ ಒಂದು ಡಿಜಿಟಲ್ ಅನಾಲಿಟಿಕ್ಸ್ ಹುದ್ದೆಗಳಿಗೆ 50,000. ಈ ಒಂದು ಸ್ಯಾಲ್ರಿ ಬಗ್ಗೆ ಅರ್ಥ ಆಗಿದೆ. ಇನ್ನು ವಿದ್ಯಾರ್ಹತೆ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಮೊದಲನೇ ಪೋಸ್ಟಿಗೆ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಹುದ್ದೆಗೆ BA ಅಥವಾ BTech ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ, ಅಥವಾ BC ಆಗಬಹುದು, ಅಥವಾ BCA ಕಂಪ್ಲೀಟ್ ಮಾಡಿದವರು, MSc ಕಂಪ್ಲೀಟ್ ಮಾಡಿದವರು, MCA ಕಂಪ್ಲೀಟ್ ಮಾಡಿದವರು, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗ್ಬಹುದು, ಅಥವಾ ಈ ಒಂದು ಕಂಪ್ಯೂಟರ್ ಸೈನ್ಸ್ ಆಗ್ಬಹುದು, ಎಲೆಕ್ಟ್ರಿಕಲ್ ಆಗ್ಬಹುದು, ಇದರಲ್ಲಿ ಪಾಸ್ ಆಗಿರ್ಬೇಕು. ಇದು ಒಂದು ಕಡೆ ಆದರೆ ಡಿಜಿಟಲ್ ಅನಾಲಿಟಿಕ್ಸ್ ಹುದ್ದೆಗೆ BA ಅಥವಾ BTech, BCA ಅಥವಾ MSc ಅಥವಾ MCA ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಪಾಸ್ ಆಗಿರ್ಬೇಕು. ಇದ್ರ ಬಗ್ಗೆ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಅದ ನಂತರ ನಿಮ್ಮ ಒಂದು ಮಿನಿಮಮ್ ಪರ್ಸೆಂಟೇಜು 60% ಆಗಿರ್ಲೇಬೇಕಾಗತ್ತೆ. ಕಡ್ಡಾಯವಾಗಿ ಕೊಟ್ಟಿದ್ದಾರೆ, ಅವರು ನೋಟ್ ಕೊಟ್ಟಿದ್ದಾರೆ. ಇನ್ನು ವಿದ್ಯಾರ್ಹತೆ ಅನುಭವ, ಅದೇ ರೀತಿಯಾಗಿ ಅರ್ಹತೆ ನೋಡಿ. ವಯೋಮಿತಿ ಎಷ್ಟಾಗಿರ್ಬೇಕು ಸ್ವಲ್ಪ ಗಮನ ಕೊಡಿ. ಇಲ್ಲಿ 18ರಿಂದ ಕೊಟ್ಟಿದ್ದಾರೆ, 25ರಿಂದ 35 ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. 25ರಿಂದ 30 ಇದು ಕಡ್ಡಾಯವಾಗಿ. ಅದ ನಂತರ ಸೈಬರ್ ಸೆಕ್ಯೂರಿಟಿ ಅನಾಲಿಟಿಕ್ಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಕೇಳಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ನೋಡ್ಕೊಳ್ಳಿ. ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಏನೇನು ಕೆಲಸ ಮಾಡಬೇಕು ಅದು ಕೂಡ ಇದರಲ್ಲಿ ಇರತ್ತೆ. ಇದರಲ್ಲಿ ಯಾವ ರೀತಿಯಾಗಿ ಯಾವೊಂದು ಸಂಸ್ಥೆಯಲ್ಲಿ, ಯಾವೊಂದು ಆಫೀಸ್ದಲ್ಲಿ, ಯಾವೊಂದು ಪೊಲೀಸ್ ಸ್ಟೇಷನ್ದಲ್ಲಿ ಎಲ್ಲ ಕೆಲಸ ಮಾಡೋದು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಅರ್ಥ ಆಗತ್ತೆ. ಅದನ್ನೇ ಕೊಟ್ಟಿದ್ದಾರೆ ಬರೀ ಇವರು. ಇನ್ನು ಅರ್ಜಿ ಶುಲ್ಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಂದ್ರೆ ನಿಮಗೆ ₹1 ಕೂಡ ಅರ್ಜಿ ಶುಲ್ಕ ಇರೋದಿಲ್ಲ. ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಸೇಮ್ ಆಗಿರತ್ತ ನೋಟಿಫಿಕೇಶನ್. ನೋಡಿ ಸ್ನೇಹಿತರೆ, ಒಟ್ಟಾರೆ ಪೊಲೀಸ್ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸೋರು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಈಗ ಕರ್ನಾಟಕ KSP ಅಫಿಷಿಯಲ್ ಆಗಿರುವಂತ ವೆಬ್ಸೈಟ್ದಲ್ಲಿ ಹೋದ್ರೆ ನಿಮಗೆ ಇದ್ರದ್ದು ಸಂಪೂರ್ಣವಾಗಿ ನೋಟಿಸ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಮಾಹಿತಿ ಕೂಡ ಸಿಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅಫಿಷಿಯಲ್ ಆಗಿರುವಂತ ನೋಟಿಸ್ ಪ್ರಕಾರ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಅರ್ಥ ಆಗಲಿಲ್ಲ ಅಂದ್ರೆ ಕೂಡ ಅಕಸ್ಮಾತ್ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕೂಡ ನಮ್ಮ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಇಲ್ಲಿ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಕ್ ಬರಲ್ಲ, ಆದಷ್ಟು ನಮ್ಮ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ತುಂಬಾ ಜನ ಕನಸಿರತ್ತೆ ಪುರುಷರು ಮಾತ್ರ ಅರ್ಜಿ ಸಲ್ಲಿಸೆ, ಮತ್ತೆ ಅರ್ಜಿ ಶುಲ್ಕ ಅಂತ ಇರೋದಿಲ್ಲ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮಗೆ ಒಂದು ಪರೀಕ್ಷೆ ಇಟ್ಟಿದ್ದಾರೆ, ರಿಟರ್ನ್ ಟೆಸ್ಟ್. ಈ ರೀತಿಯಾಗಿ ವಿವಿಧ ಒಂದು ಪರೀಕ್ಷೆ ಇರ್ತಾರೆ, ಸಂದರ್ಶನ ಕೂಡ ಇರತ್ತೆ. ಆ ಒಂದು ಮೂಲಕಾಗಿ ಅಪ್ಲೈ ಮಾಡಿ. ವರ್ಕ್ ಡೀಟೇಲ್ಸ್ ಇರತ್ತೆ. ಇದು ಆಗಲೇ ತಿಳಿಸ್ಕೊಟ್ಟೇನಲ್ಲ ಏನೇನು ಮಾಡ್ಬೇಕಂತೇಳಿ. ವರ್ಕ್ ಡೀಟೇಲ್ಸ್ ಕೆಲಸ ಮಾಡುವಂತ ವಿಧಾನ.